ಹಲೋ ಕನ್ನಡಿಗರೇ, ಈಗ ದೇಶದೆಲ್ಲೆಡೆ ಚರ್ಚೆ ಆಗ್ತಿರೋ ವಿಷಯ ಏನಂದ್ರೆ ಜ್ಞಾನವ್ಯಾಪಿ ಮಸೀದಿ ಹಿಂದೂ ಮಂದಿರದ ಮೇಲೆ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ನಮ್ಮ ದೇಶವನ್ನು ಹಲವಾರು ರಾಜವಂಶಸ್ಥರು ಆಳ್ವಿಕೆ ಮಾಡಿದ್ದಾರೆ. ಎಲ್ಲಾ ರಾಜರುಗಳು ಹಲವಾರು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಚರಿತ್ರೆಯಲ್ಲಿ ಹಿಂದೂ ದೇವಾಲಯಗಳನ್ನ ಅತ್ಯಂತ ಶ್ರೀಮಂತ ದೇವಾಲಯಗಳು ಅಂತ ಹೇಳಲಾಗಿದೆ. ಆದರೆ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಹಲವಾರು ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡಿ ಅದರ ಮೇಲೆ ಮಸೀದಿಗಳನ್ನ ನಿರ್ಮಾಣ ಮಾಡಲಾಯಿತು. ಇನ್ನೂ ಕೆಲವು ದೇವಾಲಯಗಳನ್ನ ಸಂಪೂರ್ಣ ನಾಶ ಮಾಡಲಾಯಿತು. ಎಷ್ಟು ಮಂದಿರಗಳು ಮಸೀದಿಗಳಾಗಿ ಮಾರ್ಪಾಡಾದವು ಅಂದ್ರೆ ಮೊನ್ನೆ ಲೋಕಾರ್ಪಣೆಯಾದ ಅಯೋಧ್ಯೆಯ ರಾಮ ಮಂದಿರವನ್ನು ಬಾಬ್ರಿ ಮಸೀದಿ ಮಾಡಿದ್ರು. ಸೋನಿಪತ್ನ ದುರ್ಗಾ ಮಂದಿರವನ್ನ ಜಾಮಾ ಮಸೀದಿ ಮಾಡಿದ್ರು. ಔರಂಗಾಬಾದ್ನ ಭಾರತ್ ಮಾತಾ ಮಂದಿರ ಕಲಿ ಜುಮ್ಮಾ ಮಸೀದಿ ಅಂತ ಆಯ್ತು. ಹಿಸಾರ್ನ ಭಗವಾನ್ ದಾನಶೇರ್ ಮಂದಿರ ದಾದಶಿರ್ ಮಸೀದಿ ಆಯ್ತು. ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟ್ ಉದ್ದ ಆಗ್ತಾನೆ ಹೋಗುತ್ತೆ. ಸದ್ಯಕ್ಕೆ ನಾವೀಗ ಸುದ್ದಿಯಲ್ಲಿರೋ ಜ್ಞಾನವ್ಯಾಪಿಗೆ ಬರೋಣ. 17ನೇ ಶತಮಾನದಲ್ಲಿ ಔರಂಗಜೇಬನ ಸೈನ್ಯ ಜ್ಞಾನವ್ಯಾಪಿಯಲ್ಲಿದ್ದ ವಿಶ್ವೇಶ್ವರ ಮಂದಿರವನ್ನ ನಾಶ ಮಾಡಿ ಅದರ ಅವಶೇಷಗಳ ಮೇಲೆ ಮಸೀದಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಉತ್ತರ ಭಾರತದ ಬನಾರಸ್ನಲ್ಲಿರುವ ಜ್ಞಾನವಾಪಿಯನ್ನು ಅತ್ಯಂತ ಪ್ರಸಿದ್ಧ ಬ್ರಾಹ್ಮಣ ಕುಟುಂಬದ ನಾರಾಯಣ ಭಟ್ಟರು ಸ್ಥಾಪಿಸಿದ್ದರು. ಮೊದಲು ಇಲ್ಲಿ ಆದಿ ವಿಶ್ವೇಶ್ವರ ದೇವಾಲಯ ಇತ್ತು. ಅದನ್ನ ನಾಶ ಮಾಡಿ ಮಸೀದಿ ಕಟ್ಟಲಾಗಿದೆ ಎಂಬ ವಾದ ಹಿಂದಿನಿಂದಲೂ ಇದೆ. ಇದನ್ನ ಮೊದಲ ಬಾರಿಗೆ 1991ರಲ್ಲಿ ಕಾಶಿ ವಿಶ್ವನಾಥ ದೇವಾಲಯದ ಅರ್ಚಕರು ಕೋರ್ಟ್ಗೆ 3 ಬಾರಿ ಅರ್ಜಿ ಸಲ್ಲಿಸಿದ್ದಾರೆ. ಮಸೀದಿ ಗೋಡೆ ಮೇಲಿರುವ 5 ದೇವರುಗಳಿಗೆ ವರ್ಷಕ್ಕೊಮ್ಮೆ ಪೂಜೆ ಸಲ್ಲಿಸಲು ಅವಕಾಶ ಮಾಡಿಕೊಡಿ ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಇದು ಹೋಗ್ತಾ ವರ್ಷಕ್ಕೊಮ್ಮೆ ಯಾಕೆ, ನಿತ್ಯ ಪೂಜೆ ಸಲ್ಲಿಸಲು ಅವಕಾಶ ಮಾಡಿಕೊಡಿ ಅಂತ ಆಯ್ತು. ಇದನ್ನು ಇಸ್ಲಾಂ ಧರ್ಮದವರು ನಿರಾಕರಣೆ ಮಾಡಿ ಇವರು ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತಾರೆ. 22 ವರ್ಷಗಳ ಬಳಿಕ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಜ್ಞಾನವಾಪಿಯನ್ನ ಪರಿಶೀಲಿಸಿ ವರದಿಯನ್ನ ಕೋರ್ಟ್ಗೆ ನೀಡಬೇಕು ಅಂತ ಆದೇಶ ಹೊರಡಿಸುತ್ತೆ. ನ್ಯಾಯಾಲಯದ ಆದೇಶದ ಅಡಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಜ್ಞಾನವಾಪಿಯನ್ನು ಪರಿಶೀಲಿಸಿ 839 ಪುಟಗಳ ವರದಿಯನ್ನ ನ್ಯಾಯಾಲಯಕ್ಕೆ ನೀಡುತ್ತೆ. ಮೊದಲು ವರದಿಯನ್ನ ಬಹಿರಂಗಪಡಿಸಬಾರದು ಅಂತ ಇಸ್ಲಾಂ ಧರ್ಮದವರು ಅರ್ಜಿ ಹಾಕಿದ್ರು. ಅದನ್ನ ತಿರಸ್ಕರಿಸಿ ನ್ಯಾಯಾಲಯ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನೀಡಿದ ವರದಿಯನ್ನ ಬಹಿರಂಗಪಡಿಸುತ್ತದೆ. ಕಾವೇರಿಯಿಂದಮ ಗೋದಾವರಿ ವರಮಿದನ್ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅದರೊಳಗಂ ಕಿದುಪೊಳಲ ವಿದಿತ ಮಹಾಕೋಪಣ ನಗರದ ಪುಲಿಗೆರೆಯ ಸದಬಿ ಮಸ್ತುತ ಮುಪ್ಪುಂ ಕುಂದದ ನಡುವಣ ನಾಡೆ ಕನ್ನಡದ ತಿರುಳು. ಈ ಕಾವ್ಯ ಕವಿರಾಜ ಮಾರ್ಗ ಗ್ರಂಥದಲ್ಲಿ ಬರುತ್ತೆ. ಇದರ ಪ್ರಕಾರ ಹಿಂದೆ ಕರ್ನಾಟಕ ಸಾಮ್ರಾಜ್ಯ ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿತ್ತು ಅಂತ ಹೇಳಲಾಗುತ್ತೆ. ಹಿಂದೆ ಕರ್ನಾಟಕವನ್ನಾಳಿದ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರದ ಅರಸರು ಹೊರ ರಾಜ್ಯದ ದೇವಾಲಯಗಳಿಗೆ ಅನೇಕ ರೀತಿಯ ದಾನಗಳನ್ನ ನೀಡ್ತಾ ಇದ್ರು. ಕನ್ನಡದ ಶಾಸನ ಕಾಶಿಗೆ ಹೇಗ್ ಬಂತು ಅಂತ ಅಧ್ಯಯನ ನಡೆಸಿದ್ರೆ ಕನ್ನಡಕ್ಕೆ ಮತ್ತೊಂದು ಹಿರಿಮೆ ಸಿಗುವ ನಿರೀಕ್ಷೆ ಖಂಡಿತ ಇದೆ. ಜೈ ಕನ್ನಡಾಂಬೆ. ನಮ್ಮ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾವು ಮುಂದೆ ಮಾಡುವ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ.